ಭಾರತ ದೇಶ ಕೋಮುವಾದಿ ಫ್ಯಾಸಿಸ್ಟ್ ಬಿಜೆಪಿ ಸರ್ಕಾರದ ಆಡಳಿತದಿಂದ ಅತ್ಯಂತ ಅಪಾಯಕ್ಕೆ ಸಿಲುಕಿದೆ. ಆದ್ದರಿಂದ ದೇಶದ ಉಳಿವಿಗಾಗಿ ಬಿಜೆಪಿ ಪಕ್ಷವನ್ನು ಸೋಲಿಸಲೇಬೇಕು. ಇದಕ್ಕಾಗಿ ಜನರು ಗಟ್ಟಿ ಚಳವಳಿ ರೂಪಿಸಬೇಕು ಎಂದು ಖ್ಯಾತ ಅಂಕಣಕಾರ ಹಾಗೂ ಚಿಂತಕ ಶಿವಸುಂದರ್ ಕರೆ ನೀಡಿದರು. ಸಿಂಧನೂರು ನಗರದ ಕೋಟೆ ಈರಣ್ಣ ಕಲ್ಯಾಣ ಮಂಟಪದ ಆವರಣದಲ್ಲಿ ಪ್ರಜಾಪ್ರಭುತ್ವ ರಕ್ಷಣಾ ವೇದಿಕೆ ವತಿಯಿಂದ ಸೋಮವಾರ ಹಮ್ಮಿಕೊಂಡಿದ್ದ ಸಂವಿಧಾನ ಮತ್ತು ಪ್ರಜಾತಂತ್ರದ ಉಳಿವಿಗಾಗಿ ಕೋಮುವಾದಿ ಬಿಜೆಪಿ ಪಕ್ಷವನ್ನು ಸೋಲಿಸಲು ಜನಜಾಗೃತಿ ಸಮಾವೇಶವನ್ನು ಹಲಗೆ ಬಾರಿಸುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ಜರ್ಮನಿಯಲ್ಲಿ ಹಿಟ್ಲರ್ ಹೇಗೆ ಅಧಿಕಾರಕ್ಕೆ ಬಂದು ಗಣತಂತ್ರವನ್ನು ನಾಶ ಮಾಡಿ ನರಮೇಧ ನಡೆಸಿದನೋ ಅದೇ ರೀತಿ ಭಾರತದಲ್ಲಿ ಮೋದಿ ಸರ್ಕಾರ ಆಡಳಿತಕ್ಕೆ ಬಂದು ಸಂವಿಧಾನ ವಿರೋಧಿಯಾಗಿ ಕೆಲಸ ಮಾಡುತ್ತಿದೆ. ರೈತ, ಕಾರ್ಮಿಕ, ಜನಸಾಮಾನ್ಯರ ಬದುಕಿನ ಮೇಲೆ ದುರ್ದಾಳಿ ನಡೆಸಿ ಅತಂತ್ರಗೊಳಿಸಿದೆ. ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸ್ವಾಭಿಮಾನ, ಘನತೆಯಿಂದ ಬದುಕುವ ಹಕ್ಕು ನೀಡಿರುವ ಸಂವಿಧಾನವನ್ನೇ ರದ್ದು ಮಾಡುವ ಹುನ್ನಾರವನ್ನು ಮೋದಿ ಸರ್ಕಾರ ಮಾಡುತ್ತಿದೆ ಎಂದು ಕಿಡಿಕಾರಿದರು. ದೇಶದ ಸಂಪತ್ತನ್ನು ಅದಾನಿ, ಅಂಬಾನಿಗೆ ಮಾರಾಟ ಮಾಡಿ ಅವರ ಉದ್ಧಾರಕ್ಕಾಗಿ ಮೋದಿ ಏಜೆಂಟ್ರಂತೆ ಕೆಲಸ ಮಾಡುತ್ತಿದ್ದಾರೆ. ಚುನಾವಣೆ ಬಾಂಡ್ ಹೆಸರಿನಲ್ಲಿ ಅತಿದೊಡ್ಡ ಭ್ರಷ್ಟಾಚಾರವನ್ನು ಬಿಜೆಪಿ ನಡೆಸಿದೆ. ಸಿಎಎ, ಎನ್ಆರ್ಪಿ, ಎನ್ಆರ್ಸಿ ಜಾರಿಗೊಳಿಸಿ ದೇಶದ ಬಡವರ, ಕೂಲಿಕಾರರ, ಹಿಂದುಳಿದ ವರ್ಗದ ಅಲ್ಪಸಂಖ್ಯಾತರ ನಾಗರಿಕತ್ವವನ್ನು ರದ್ದುಪಡಿಸಿ ಆರ್ಯ ಭಾರತ, ಬ್ರಾಹ್ಮಣರ ಭಾರತ, ಕಾರ್ಪೊರೇಟ್ ಭಾರತ ನಿರ್ಮಾಣಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ. ಆದ್ದರಿಂದ ಈ ಲೋಕಸಭಾ ಚುನಾವಣೆಯಲ್ಲಿ ದೇಶದ ಜನತೆ ಸಮರಕ್ಕೆ ಸಜ್ಜಾಗಿ ಬಿಜೆಪಿಯನ್ನು ಸೋಲಿಸಿ ಭಾರತವನ್ನು ಕಾಪಾಡಬೇಕು. ಬಿಜೆಪಿ ಗೆದ್ದರೆ ಸರ್ವಾಧಿಕಾರ ಆಡಳಿತ ಪ್ರಾರಂಭವಾಗಿ ಜನರ ಬದುಕಿಗೆ ಕುತ್ತು ಬರಲಿದೆ ಎಂದು ಎಚ್ಚರಿಕೆ ನೀಡಿದರು. ಜನರ ಮೇಲೆ ಒಂದು ಪಕ್ಷ ನಡೆಸಿರುವ ಸಮರ, ಈ ಸಮರದಲ್ಲಿ ನಮ್ಮನ್ನು ನಾವು ಉಳಿಸಿಕೊಳ್ಳುವುದು ಹೇಗೆ? ನಾನು ಹೇಳಿದಂಗೆ ಬರೀ ಅವೆರಡು ಜಾಹೀರಾತಿನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಕಳೆದ 10 ವರ್ಷದಲ್ಲಿ ಈ ದೇಶದ ಸಂವಿಧಾನಕ್ಕೆ, ಈ ದೇಶದ ಸಾಮಾಜಿಕ ಹಂದರಕ್ಕೆ 1000 ಚೂರಿಯ ಇರುತ್ತುಗಳನ್ನು ಕೊಟ್ಟಿದ್ದಾರೆ ಅವರು. ಇದ್ದಕ್ಕಿದ್ದಾಗೆ ನಾಳೆ ಸಂವಿಧಾನ ಬದಲಾವಣೆ ಆಗುತ್ತೆ. ಪ್ರಾಸ್ತಾವಿಕ ಭಾಷೆಯಲ್ಲಿ ತುಂಬ ಚೆನ್ನಾಗಿ ಹೇಳಿದ್ರು. ಸಂವಿಧಾನ ತಿದ್ದುಪಡಿಯ ಪ್ರಶ್ನೆ ಅಲ್ಲ ಇದು. ತಿದ್ದುಪಡಿ 106 ತಿದ್ದುಪಡಿಗಳಾಗಿದೆ. ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಡಬೇಕಾದ್ರೆ ತಿದ್ದುಪಡಿ ಮಾಡುವ ಅವಕಾಶಗಳನ್ನು ಸಂವಿಧಾನದಲ್ಲಿ ಇಟ್ಟೇ ಕೊಟ್ಟಿದ್ದಾರೆ. ಯಾಕಂತಂದ್ರೆ ನಾಳೆ ಬರುವ ಸಮಸ್ಯೆಗಳಿಗೆ 1950ರಲ್ಲಿ ಸಂವಿಧಾನ ಕರ್ತರಾಗಿದ್ದಾರೆ, ಅವ್ರಿಗೆ ಅದನ್ನು ಗ್ರಹಿಸುವ ಅಥವಾ ಮುಂದಾಲೋಚನೆ ಮಾಡುವ ಸಾಧ್ಯತೆ ಇಲ್ಲದೆ ಇರಬಹುದು. ಈ ಸಮಕಾಲೀನ ಸಮಸ್ಯೆಗಳಿಗೆ ನಾವು ಅದಕ್ಕೆ ಸೊಲ್ಯೂಷನ್ ಹುಡುಕೊಡ್ಬೇಕು, ಅದಕ್ಕೆ ತಿದ್ದುಪಡಿ ಮಾಡಬೇಕು. ಇದು ಸಂವಿಧಾನ ತಿದ್ದುಪಡಿಯ ವಿಚಾರ ಅಲ್ಲ. ಅಥವಾ ನನ್ನ ಕೇಳಿದ್ರೆ ಸಂವಿಧಾನ ಬದಲಾವಣೆ ಮಾಡುವ ವಿಷಯವೂ ಅಲ್ಲ. ನನ್ನ ಪ್ರಕಾರ ಸಂವಿಧಾನ ಬದಲಾವಣೆ ಆಗೋಗಿದೆ. ಸಂವಿಧಾನದ ಆಶಯಗಳಿಗೆ ತದ್ವಿರುದ್ಧವಾಗಿ ಇವತ್ತು ಎಲ್ಲ ಸರ್ಕಾರಗಳು ನಡ್ಕೊಳ್ತಾ ಇದ್ದಾವೆ. ಅದನ್ನು ಲೀಗಲೈಸ್ ಮಾಡುವಂತಹ, ಅದನ್ನು ಮಾನ್ಯಗೊಳಿಸುವಂತಹ ಚುನಾವಣೆ ಇವತ್ತು ನಡೀತಾ ಇದೆ. ಚುನಾವಣೆಗಳು ರದ್ದಾಗುತ್ತಾ? ಅದಕ್ಕೆ ಹಕ್ಕು ಅನ್ನೋದಿಲ್ಲ. ಚುನಾವಣೆ ನಡೀತದೆ. ರಷ್ಯಾದಲ್ಲಿ ಚುನಾವಣೆ ನಡೀಲಿಲ್ಲ. ಮೊನ್ನೆ ರಷ್ಯಾದಲ್ಲಿ ಚುನಾವಣೆ ನಡೀತು. ಎದುರು ಇದ್ದಿದ್ದೊಂದೇ ಪ್ರತಿಪಕ್ಷ. ಆ ಪ್ರತಿಪಕ್ಷದ ನಾಯಕರನ್ನ ಜೈಲಿಗೆ ಹಾಕಿದ್ರು. ಜೈಲಿನಲ್ಲಿ ನಿಗೂಢವಾಗಿ ಸತ್ತೋದ. ಜೈಲಿನಲ್ಲಿ ನಿಗೂಢವಾಗಿ ಸತ್ತೋದ. ಚುನಾವಣೆ ನಡೀತು. ಪುಟಿನ್ಗೆ 76% ವೋಟ್ ಶೇರ್ ಬಂತು. ಸೊ ಅದನ್ನ ಡೆಮಾಕ್ರಸಿ ಅಂತ ಕರಿತೀರ ನೀವು? ಅದು ಡೆಮಾಕ್ರಸಿ ಅಲ್ಲ. ಡೆಮಾಕ್ರಸಿಯ ಮೂಲಭೂತ ತಿರುಳು ಏನಪ್ಪ ಅಂತಂದ್ರೆ, ಒಂದು ಸಂಸದೀಯ ಪ್ರಜಾತಂತ್ರದಲ್ಲಿ ಒಂದು ಪ್ರಜಾತಂತ್ರ ನಿಜಕ್ಕೂ ಪ್ರಜಾತಂತ್ರವಾ ಇಲ್ಲವಾ ಅನ್ನುವುದಕ್ಕೆ 5 ಪ್ರಮುಖವಾದ ಮಾನದಂಡಗಳಿರ್ತವೆ. ಇದನ್ನ ಸ್ವೀಡನ್ನಲ್ಲಿ ವಿಡೆಮ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ, ವೆರೈಟೀಸ್ ಆಫ್ ಡೆಮಾಕ್ರಸಿಗಳನ್ನ ಅಧ್ಯಯನ ಮಾಡುವಂತಹ ಒಂದು ಸಂಸ್ಥೆ. ಅವರೇನೇ ಹೇಳ್ತಾರೆ, ಎಲೆಕ್ಟ್ರಲ್ ಡೆಮಾಕ್ರಸಿ ಇಂಡೆಕ್ಸ್, ಚುನಾವಣಾ ಪ್ರಜಾತಂತ್ರದ ಸೂಚ್ಯಂಕ ಎಷ್ಟಿದೆ ಅಂತ ಅಂದಾಜು ಮಾಡ್ತಾರೆ. ಒಂದು ಚುನಾವಣಾ ಪ್ರಜಾತಂತ್ರವಾಗಿರಬೇಕು ಒಂದು ದೇಶ ಅಂತಂದ್ರೆ ಆಳುವ ಪಕ್ಷ, ವಿರೋಧ ಪಕ್ಷ ಇವೆರಡಕ್ಕೂ ಕೂಡ ಸರಿಸಮಾನವಾಗಿ ಪೈಪೋಟಿ ಮಾಡುವಂತಹ ಸಮಾನವಾದಂತಹ ಅವಕಾಶಗಳಿರಬೇಕು. ಅವೆರಡು ಇದ್ದಾಗ ಮಾತ್ರ ಸಂಸದೀಯ ಪ್ರಜಾತಂತ್ರದಲ್ಲಿ ಒಂದು ಚುನಾವಣೆ ನಡೀತಿದೆ ಅಂತ ಅರ್ಥ. ಫ್ರೀ ಅಂಡ್ ಫೇರ್ ಎಲೆಕ್ಷನ್ ನಡೀತಿದೆ ಅಂತ ಅರ್ಥ. ಅಷ್ಟು ಮಾತ್ರ ಅಲ್ಲ, ಒಂದು ಸಂಸತ್ತಿನಲ್ಲಿ ಏನು ಸಂಸತ್ತು ಅಂತಂದ್ರೆ, ಏನು ಅಸೆಂಬ್ಲಿ ಅಂತಂದ್ರೆ,
ಜನರ ಸಾರ್ವಭೌಮತ್ವವನ್ನ ನಮ್ಮ ಸಂವಿಧಾನ ಏನು ಹೇಳುತ್ತೆ? ಈ ದೇಶದ ಮಾಲೀಕರು ಈ ದೇಶದ ಜನರು ಅಂತ ಹೇಳಿ. ನಾನು ನೀವು ಈ ದೇಶವನ್ನ ಹೇಗೆ ನಡೆಸಬೇಕು ಅಂತ ಅಂದ್ಬಿಟ್ಟು ನಾವು ನಮ್ಮ ಪರವಾಗಿ ನೀನು ಧ್ವನಿ ಎತ್ತು ಅಂತ ಒಬ್ಬ ಶಾಸಕನೋ ಒಬ್ಬ ಸಂಸದನೋ ಆಯ್ಕೆ ಮಾಡ್ತೀವಿ. ಆತ ಅಸೆಂಬ್ಲಿಗೋ ಸಂಸತ್ತಿಗೋ ಹೋಗಿ ಅಲ್ಲಿ ಆಯಾ ಪಕ್ಷಗಳ ಪರವಾಗಿದ್ದರೂ ಕೂಡ ಜನರ ಸಾರ್ವಭೌಮತೆಯನ್ನು ಆತ ಪ್ರತಿನಿಧಿಸ್ತಾನೆ. ಹೀಗಾಗಿ ಸಂಸತ್ತೋ ಶಾಸನ ಸಭೆಯೋ ಒಂದು ಕಾನೂನು ಮಾಡುತ್ತೆ ಅಂತಂದ್ರೆ ಆ ಕಾನೂನು ಜನಪರವಾಗಿದೆಯೋ ಇಲ್ಲವೋ ಅನ್ನೋದನ್ನ ಹಲವಾರು ಆಯಾಮಗಳಲ್ಲಿ ಚರ್ಚೆ ಮಾಡುವುದಕ್ಕೆ ಸಂಸತ್ತು ಶಾಸನ ಸಭೆ ಇರುತ್ತೆ. ಹೀಗಾಗಿ ಒಂದು ಸಂಸದೀಯ ಪ್ರಜಾತಂತ್ರದಲ್ಲಿ ಒಂದು ಕೃಷಿ ನೀತಿ ಅಂತಿರುತ್ತೆ. ಯಾವ ರೀತಿ ನಾವು ಈ ದೇಶದಲ್ಲಿ ಕೃಷಿಯನ್ನು ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಆಳುವ ಸರ್ಕಾರಕ್ಕೆ ಏನೋ ಒಂದು ಆಲೋಚನೆ ಇರುತ್ತೆ. ಇಡೀ ಕೃಷಿ ಭೂಮಿಯನ್ನ ಈ ರೀತಿ ತುಂಡು ತುಂಡಾದ್ರೆ ಸಣ್ಣ ರೈತರಿಗೆ ಉಳಿಗಾಲ ಇಲ್ಲ, ಇಡೀ ತುಂಡು ತುಂಡು ಭೂಮಿಯನ್ನ ನಾವು ಸಂಪೂರ್ಣವಾಗಿ ಅದಾನಿ ಅಂಬಾನಿಗೆ ಕೊಟ್ಬಿಡ್ತೀವಿ. ಅದಾನಿ ಅಂಬಾನಿಗಳು ಅಲ್ಲಿ ಹೂಡಿಕೆಯನ್ನ ಮಾಡಿ ಈ ದೇಶದ ಜನರನ್ನು ಉದ್ಧಾರ ಮಾಡ್ತಾರೆ ಅಂತ ಆಳುವ ಪಕ್ಷಕ್ಕೆ ಅನಿಸ್ಬೋದು, ತಪ್ಪೇನಿಲ್ಲ, ಅನಿಸ್ಬೋದು. ಆದರೆ ಸಂಸದೀಯ ಪ್ರಜಾತಂತ್ರದಲ್ಲಿ ಆ ಕಾನೂನನ್ನ ಚರ್ಚೆಗೆ ಇಡಬೇಕು. ವಿರೋಧ ಪಕ್ಷಗಳನ್ನ ಅದನ್ನು ಚರ್ಚೆ ಮಾಡೋದಕ್ಕೆ ಬಿಡಬೇಕು. ಒಂದು ಮಸೂದೆ ಮಂಡಿಸೋದಕ್ಕೆ ಮುಂಚೆ ಆ ಬಿಲ್ ಅನ್ನ 3-4 ದಿನಗಳ ಮುಂಚೆ ವಿರೋಧ ಪಕ್ಷಗಳಿಗೆ ಕೊಡಬೇಕು. ವಿರೋಧ ಪಕ್ಷಗಳು ತೀವ್ರವಾಗಿ ಅದನ್ನ ವಿರೋಧಿಸಿದ್ರೆ ಅದನ್ನ ಸಬ್ಜೆಕ್ಟ್ ಕಮಿಟಿಗೆ ರೆಫರ್ ಮಾಡಬೇಕು, ಪರಿಣಿತರ ಸಮಿತಿಗೆ ರೆಫರ್ ಮಾಡಬೇಕು, ಎರಡೂ ಪಕ್ಷಗಳನ್ನ ಸೇರಿದಂತ ಸಮಿತಿಗೆ ರೆಫರ್ ಮಾಡಬೇಕು. ಲೋಕಸಭೆಯಲ್ಲಿ ಅದು ಪಾಸ್ ಆಗಬೇಕು, ರಾಜ್ಯಸಭೆಯಲ್ಲಿ ಪಾಸ್ ಆಗಬೇಕು. ಅಂದರೆ ಒಂದು ಸಂಸದೀಯ ಪ್ರಜಾತಂತ್ರದಲ್ಲಿ ಆಳುವ ಪಕ್ಷ ತನಗನಿಸಿದ್ದೇ ಸರಿ ಅಂತ ಮಾಡದೇ ಇರುವುದಕ್ಕೆ ಹಲವಾರು ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಇದೆ. ಅದೇ ಸಂಸದೀಯ ಪ್ರಜಾತಂತ್ರ. ನಮ್ಮ ಶಾಸನ ಸಭೆಯಲ್ಲಿ, ಅಸೆಂಬ್ಲಿನಲ್ಲಿ, ಸಂಸತ್ತಿನಲ್ಲಿ ವಿರೋಧ ಪಕ್ಷಗಳಿಗೆ ಆಳುವ ಪಕ್ಷಗಳಿಗೆ ಸರಿಸಮಾನವಾದಂಥ ಸ್ಥಾನಮಾನ ಇರಬೇಕು ಅನ್ನುವುದು, ವಿಶೇಷವಾಗಿ ವಿರೋಧ ಪಕ್ಷ ಇರಬೇಕು ಅನ್ನುವುದು ಈ ಕಾರಣ. ಇಲ್ಲ ಅಂತಂದ್ರೆ ಆಳುವ ಪಕ್ಷ ಮಾಡಿದ್ದೇ ಕಾನೂನಾಗುತ್ತೆ. ಈ ಹಿಂದೆ ಇದ್ದಂಥ ಸರ್ಕಾರಗಳು ವಿರೋಧ ಪಕ್ಷಗಳ ಮಾತನ್ನ ಕೇಳ್ತಿದ್ವಾ, ಮಾತು ಬೇರೆ. ಆದರೆ ಈ ಪಕ್ಷ ಏನ್ ಹೇಳುತ್ತೆ, ಆಳುವ ಪಕ್ಷ ನಾವು ವಿರೋಧ ಪಕ್ಷ ಮುಕ್ತ ಸರ್ಕಾರ ಮಾಡ್ತೀವಿ ಅಂತ. ವಿರೋಧ ಪಕ್ಷವೇ ಬೇಡ ಅಂದ್ರೆ ಸಂಸದೀಯ ಪ್ರಜಾತಂತ್ರವೇ ಬೇಡ ಅವರಿಗೆ. 2004ರಿಂದ 2014 ತನಕ ಸುಮಾರು 270 ಮಸೂದೆಗಳಲ್ಲಿ 75% ಮಸೂದೆಗಳನ್ನ ಸಬ್ಜೆಕ್ಟ್ ಕಮಿಟಿಗೆ ರೆಫರ್ ಮಾಡಲಾಯಿತು. ಆದರೆ 2014ರಿಂದ 2024 ಈ 10 ವರ್ಷದ ಅವಧಿಯಲ್ಲಿ ಬರೀ 10% ಮಸೂದೆಗಳಲ್ಲಿ ಮಾತ್ರ ವಿರೋಧ ಪಕ್ಷಗಳ ಅಭಿಪ್ರಾಯವನ್ನು ಕೇಳಲಾಗಿದೆ. ನಂತರ ಬಂಡಾಯ ಸಾಹಿತಿ ಅಲ್ಲಮ ಪ್ರಭು ಬೆಟ್ಟದೂರ್ ಕೊಪ್ಪಳ ಅವರು ದೇಶದ ಯುವ ಜನತೆ ಚಿಂತನೆಯತ್ತ ನಿಗಾ ವಹಿಸಬೇಕು, ಪತ್ರಿಕೆ ಪುಸ್ತಕಗಳನ್ನು ಓದಬೇಕು, ಮೊಬೈಲ್ ಗೀಳಿಗೆ ಬೀಳಬಾರದು, ನೈಜ ಪ್ರಾಮಾಣಿಕ ಹೋರಾಟಕ್ಕೆ ಧುಮುಕಬೇಕು. ಮಹಾನ್ ಸುಳ್ಳುಗಾರ ಮೋದಿಯ ದುರಾಡಳಿತ, ಭ್ರಷ್ಟಾಚಾರ, ಜನವಿರೋಧಿ ನೀತಿಯನ್ನು ಬಯಲಿಗೆ ತರಬೇಕು ಎಂದು ಹೇಳಿದರು. ಪ್ರಜಾಪ್ರಭುತ್ವ ರಕ್ಷಣಾ ವೇದಿಕೆಯ ಚಂದ್ರಶೇಖರ್ ಗೊರೆಬಾಳ್, ಕೆಆರ್ಎಸ್ ರಾಜ್ಯಾಧ್ಯಕ್ಷ ಡಿಎಚ್ ಪೂಜಾರ್, ಎಐಟಿಯುಸಿ ಜಿಲ್ಲಾ ಕಾರ್ಯದರ್ಶಿ ಬಾಶುಮಿಯಾ, ಬಸವ ಬಳಗದ ರುದ್ರಪ್ಪ ಪಗಡ್ದಿನಿ, ಎಐಸಿಸಿಟಿಯು ಜಿಲ್ಲಾ ಸಂಚಾಲಕ ನಾಗರಾಜ್ ಪೂಜಾರ್, ಪ್ರಾಂತ ರೈತ ಸಂಘದ ಮುಖಂಡ ಬಸವಂತರಾಯಗೌಡ ಕಲ್ಲೂರ್ ಇದ್ದರು.